ಹಲೋ ಫ್ರೆಂಡ್ಸ್, ನಾವಿವತ್ತು ಲಸ ಅನ್ನುವಂತ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ನಾವು ಈಗಾಗಲೇ ಲಸ ಅಂದ್ರೆ ಏನಂತೇಳಿ ತಿಳ್ಕೊಂಡಿದ್ದೀವಿ. ಏನು ಲಸ ಅಂದ್ರೆ ಲಘುತ್ತಮ ಸಾಮಾನ್ಯ ಅಪವರ್ತ್ಯ. ಹೌದಾ? ಲಸ ಅಂದ್ರೇನು? ಲಘುತ್ತಮ ಸಾಮಾನ್ಯ ಅಪವರ್ತ್ಯ. ನೋಡಿ, ಈ ಲಸಕ್ಕೆ ಇಂಗ್ಲಿಷ್ ನಲ್ಲಿ ಏನಂತಾರೆ ಅಂದ್ರೆ LCM. LCM ಅಂದ್ರೆ ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂತೇಳಿ ಹೇಳ್ತಾ ಇದ್ದೀವಿ. ಹೌದಾ? ಹಾಗಾದ್ರೆ ಇವತ್ತು ನಾವೇನ್ ಮಾಡೋಣ, ಇಲ್ಲಿ ಕೊಟ್ಟಂತ ಎರಡು ಲೆಕ್ಕಗಳ ಲಸವನ್ನ ಕಂಡುಹಿಡಿಯೋಣ. ಹಾಗಾದ್ರೆ ಈ ಲಸವನ್ನು ಕಂಡುಹಿಡಿಯಲು ನಾವು ಎರಡು ಮೂರು ವಿಧಾನಗಳನ್ನ ಬಳಸ್ತಾ ಇದ್ದೀವಿ. ಹಾಗಾದ್ರೆ ಇವತ್ತು ಈ ಲೆಕ್ಕಗಳನ್ನ ನಾವು ಭಾಗಾಕಾರ ವಿಧಾನದಿಂದ, ಯಾವ ವಿಧಾನ? ಭಾಗಾಕಾರ ವಿಧಾನದಿಂದ ನಾವು ಈ ಲೆಕ್ಕಗಳನ್ನ ಏನ್ ಮಾಡ್ತಾ ಇದ್ದೀನಿ, ಬಿಡಿಸ್ತಾ ಇದ್ದೀನಿ. ಹೌದಾ? ನೋಡಿ, ಇವುಗಳ ಒಂದು ಲಸವನ್ನು ನಾವಿವತ್ತು ಕಂಡುಹಿಡಿಯೋಣ. ಬನ್ನಿ ಬಿಡಿಸೋಣ. 15, 20, 30. 15, 20, 30ರ ಒಂದು ಲಸ ಕಂಡುಹಿಡಿಯಬೇಕಾಗಿದೆ. ನೋಡಿ, ಸಂಖ್ಯೆ ಏನು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ 15 ಇದೆ, 20 ಇದೆ, 30 ಇದೆ. ಅಂದ್ರೆ ಬಿಡಿ ಸ್ಥಾನದಲ್ಲಿ 5 ಇದೆ, 0 ಇದೆ, 0 ಇದೆ. ಹಾಗಾದ್ರೆ ಬಿಡಿ ಸ್ಥಾನದಲ್ಲಿ 0 ಅಥವಾ 5 ಇದ್ರೆ ಆ ಸಂಖ್ಯೆ ಏನಾಗ್ತಾ ಇದೆ? 5ರಿಂದ ಭಾಗ ಹೋಗ್ತಾ ಇದೆ. 5 ಮೂರ್ಲೆ 15, 5 ನಾಲ್ಕಲೆ 20, 5 ಆರ್ಲೆ 30. ಹೌದಾ? ಈಗ ನೋಡಿ, 4 ಮತ್ತು 6 ಏನಾಗಿದೆ? ಸಮಸಂಖ್ಯೆ. ಸಮಸಂಖ್ಯೆ ಅಂದ್ರೆ 2ರಿಂದ ಭಾಗ ಹೋಗ್ತಾ ಇದೆ. 2ರಿಂದ ಭಾಗ ಹೋಗೋಣ. 3 ಹಾಗೆ ಇಡಿ. ಹೌದಾ? 2 2ಲೆ 4, 2 ಮೂರ್ಲೆ 6. ಇಲ್ಲಿ ನೋಡಿ, 2 ಅನ್ನುವಂಥದ್ದು ಒಂದು ಸಮಸಂಖ್ಯೆ ಆಗಿದೆ. ಹಾಗಾದ್ರೆ ಇದನ್ನು ಕೂಡ ನಾವೇನ್ ಮಾಡೋಣ, 2ರಿಂದ ಭಾಗಿಸೋಣ. 3 ಹಾಗೆ ಇಡಿ. 2 1ಲೆ 3 ಹಾಗೆ ಇಡಿ. ಹೌದಾ? ಈಗ ನೋಡಿ, 3 ಇಲ್ಲಿ 3 ಇದೆ, ಇಲ್ಲಿ 3 ಇದೆ. ಹಾಗಾದ್ರೆ ಇದನ್ನ ಏನ್ ಮಾಡೋಣ, 3ರಿಂದ ಭಾಗಿಸೋಣ. 3 1ಲೆ 1ಲೆ, ಇದು 1ಕ್ಕೆ 1, 3 1ಲೆ 1. ಹೌದಾ? ನೋಡಿ, ಅಷ್ಟಕ್ಕೆ ಏನ್ ಬಂತು? 1 1 1. ಹೌದಾ? ಈಗ ಏನ್ ಮಾಡೋಣ ಅಂದ್ರೆ, ಇಲ್ಲಿ ಬಂದಂತ ಸಂಖ್ಯೆಗಳನ್ನ ಗುಣಿಸಿದ್ರೆ ನಮಗೆ ಏನ್ ಸಿಗ್ತಾ ಇದೆ? ಲಸ ಸಿಗ್ತಾ ಇದೆ. ಎಷ್ಟಿದೆ ನೋಡಿ, 5 ಗುಣಿಸು 2 ಗುಣಿಸು 2 ಗುಣಿಸು 3. ಹೌದಾ? ಎಷ್ಟಾಯ್ತು? 5 2ಲೆ 10, 10 2ಲೆ 20, 23ಲೆ 60. ಹಾಗಾದ್ರೆ ಲಸ ಎಷ್ಟಾಯ್ತು? 60. ಹೌದಾ? ಇದು ಯಾವುದರ ಲಸ ಅಂದ್ರೆ 15, 20 ಮತ್ತು 30ರ ಲಸ ಎಷ್ಟಾಯ್ತು? 60 ಬಂತಂತೇಳಿ ಹೇಳ್ಬಹುದು. ನೋಡಿ, ಅದೇ ರೀತಿಯಲ್ಲಿ ಇನ್ನೊಂದು ಲೆಕ್ಕವನ್ನು ಬಿಡಿಸೋಣ. 14, 18, 20. 14, 18, 20. ನೋಡಿ, 14, 18, 20 ಇವು ಮೂರು ಸಂಖ್ಯೆಗಳು ಏನಾಗಿದ್ದಾವೆ? ಸಮ ಸಂಖ್ಯೆಗಳಾಗಿದ್ದಾವೆ. ಸಮ ಸಂಖ್ಯೆಗಳಾದಾಗ ಅವನ್ನ ನಾವು ಯಾವ್ದ್ರಿಂದ ಭಾಗ ಹೋಗ್ತೀವಿ? 2ರಿಂದ. ಹೌದಾ? 2 7ಲೆ 14, 2 9ಲೆ 18, 2 10ಲೆ 20. ಹೌದಾ? ಇಲ್ಲಿ ಸಮ ಸಂಖ್ಯೆ ಇದೆ, ಮತ್ತೆ 2ರಿಂದ ತೆಗೆದುಕೊಳ್ಳೋಣ. 7 ಹಾಗೆ ಇಡಿ, 9 ಹಾಗೆ ಇಡಿ, 2 5ಲೆ 10. ಹೌದಾ? ಈಗ ನೋಡಿ, ಇಲ್ಲಿ 9 ಇದೆ. 9 ಅಂದ್ರೆ ಯಾವ ಮಗ್ಗಿಲಿ ಬರ್ತಾ ಇದೆ? 3ರ ಮಗ್ಗಿಲಿ ಮತ್ತು 9ರ ಮಗ್ಗಿಲಿ. ಹಾಗಾಗಿ ನಾವೇನ್ ಬರ್ಕೊಳ್ಳೋಣ? 3. 7ನ್ನ ಹಾಗೆ ಇಡಿ. 3 3ಲೆ 9, 5ನ್ನ ಹಾಗೆ ಇಡಿ. ಈಗ ನೋಡಿ, 3 ಇದೆ, 7ನ್ನ ಹಾಗೆ ಇಡಿ. 3 1ಲೆ 5ಕ್ಕೆ 5. ಹೌದಾ? ಈಗ ನೋಡಿ, ಏನು ಆಯ್ತು? 5 ಮತ್ತು 7 ಮತ್ತು 5. ಹೌದಾ? ಹಾಗಾದ್ರೆ 5ರ ಮಗ್ಗಿಯನ್ನು ತೆಗೆದುಕೊಳ್ಳಿ. 7 ಹಾಗೆ ಇಡಿ. 5ರ ಮಗ್ಗಿಲಿ 7 ಬರಲ್ಲ. ಒಂದೇ ಇಡಿ. 5 1ಲೆ 5. ಇನ್ನೇನು ಉಳಿತು? 7. 7 1ಲೆ 7. ನೋಡಿ, ಲಾಸ್ಟಿಗೆ ಏನಾಯ್ತು? 1 1 1 ಬಂತು. ಹಾಗಾದ್ರೆ ಈ ಸಂಖ್ಯೆಗಳನ್ನ ಈಗ ನಾವು ಏನ್ ಮಾಡೋಣ? ಗುಣಿಸೋಣ. ಏನಿದೆ? 2 ಗುಣಿಸು 2 ಗುಣಿಸು 2 ಗುಣಿಸು 2 ಗುಣಿಸು 3 ಮತ್ತೆ ಗುಣಾಕಾರ 3 ಗುಣಾಕಾರ 5 ಗುಣಾಕಾರ 7. ಹಾಗಾದ್ರೆ ಇವನಷ್ಟು ಸಂಖ್ಯೆಗಳನ್ನ ಗುಣಿಸಿದಾಗ ಏನು ಉತ್ತರ ಬರ್ತಾ ಇದೆ? ಇಲ್ಲ, ಅದೇ ಏನಾಗುತ್ತೆ? 14, 18 ಮತ್ತು 20ರ ಲಸ ಆಗ್ತಾ ಇದೆ. 2 2ಲೆ 4, 4 3ಲೆ 12, 12 3ಲೆ 36,
36 ಐದ್ಲೆ ಮಾಡ್ಬೇಕಾಗಿದೆ. ಹೌದಾ? 36 ಗುಣಿಸು 5. 5 ಆಗ್ಲೇ ಎಷ್ಟಾಯ್ತು? 30 5 ಮೂರ್ಲೆ 15. 15 ಕೂಡಿಸಿದ್ರೆ 18. ಹೌದಾ? ಇದನ್ನ ಏನ್ ಮಾಡ್ಬೇಕು? 7 ಗುಣಿಸ್ಬೇಕು. 7 ಸೊನ್ನೆಲೆ 0, 7 ಎಂಟ್ಲೆ 56, 7 ಒಂದ್ಲೆ 7, 7ಕ್ಕೆ 5 ಕೂಡಿಸಿದ್ರೆ 12. ಹಾಗಾದ್ರೆ ಎಷ್ಟಾಯ್ತು? 1260. ಹಾಗಾದ್ರೆ ಇದೇನಾಯ್ತು? ಈ ಲೆಕ್ಕದ ಲಸ 1260. ಹೌದಾ? ಇದು ಯಾವುದರ ಲಸ? 14, 18 ಮತ್ತು 20ರ ಲಸ. ಈ ರೀತಿಯಾಗಿ ನಾವು ಲಸ ಲೆಕ್ಕಗಳನ್ನು ಮಾಡಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.